ಮನಮೋಹನ್ ಸಿಂಗ್ ಆಯ್ಕೆ ಮಾಡಿದ್ದ ಪ್ರಧಾನಿ ನರಸಿಂಹರಾವ್ ಅವರು ತೀವ್ರ ವಿರೋಧದ ನಡುವೆಯೂ ಕೂಡ ಭಾರತದಲ್ಲಿ ಉದಾರೀಕರಣದ ಆಯ್ಕೆಯಾಗುತ್ತೆ. ಸುಧಾರಣವಾದಿ ನೀತಿಗಳ ಮೂಲಕ ಆರ್ಥಿಕ ಚೇತರಿಕೆಯನ್ನ ದೇಶದಲ್ಲಿ ತರ್ತಾರೆ. ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಖ್ಯಾತರಾಗ್ತಾರೆ. 1991ರಲ್ಲಿ ಜಾಗತೀಕರಣ ಉದಾರೀಕರಣ ಸಂದರ್ಭವದು. ಆರ್ಥಿಕವಾಗಿ ಬಿಕ್ಕಟ್ಟಿನಲ್ಲಿ ಭಾರತ ದೇಶ ಸಿಲುಕಿದಂತಹ ಸುಸಂದರ್ಭ. ಇಂತಹ ಸಂದರ್ಭದಲ್ಲಿ ವಿತ್ತ ಸಚಿವರಾಗಿ ಮನಮೋಹನ್ ಸಿಂಗ್ ಅವರು ತೆಗೆದುಕೊಂಡಂತಹ ದಿಟ್ಟ ನಿರ್ಧಾರಗಳು, ಯೋಜನೆಗಳು ಸದಾಕಾಲ ನೆನಪಿನಲ್ಲಿ ಉಳಿಯುವಂತಹದ್ದು. ತೀವ್ರ ವಿರೋಧದ ನಡುವೆಯೂ ಕೂಡ ಭಾರತದಲ್ಲಿ ಉದಾರೀಕರಣ ನೀತಿಯನ್ನ ಜಾರಿಗೊಳಿಸುತ್ತಾರೆ. ಸುಧಾರಣವಾದಿ ನೀತಿಗಳ ಮೂಲಕ ದೇಶದ ಆರ್ಥಿಕತೆಗೆ ಚೇತರಿಕೆಯನ್ನು ತರುವಂತಹ ಒಂದು ಕೆಲಸದಲ್ಲಿ ಅವರು ತೊಡಗಿಕೊಳ್ತಾರೆ. ಈ ಮೂಲಕವಾಗಿ ಆರ್ಥಿಕ ಸುಧಾರಣೆಯ ಹರಿಕಾರ ಅಂತಲೇ ಅವರನ್ನ ಗೌರವಿಸಲಾಗುತ್ತೆ, ನೆನಪು ಮಾಡಿಕೊಳ್ಳಲಾಗುತ್ತೆ. ಹಕ್ಕು ಕಾಯ್ದೆ, ಅಮೆರಿಕ ಜೊತೆ ನಾಗರಿಕ ಪರಮಾಣು ಒಪ್ಪಂದ ಸೇರಿದಂತೆ ಹಲವಾರು ಯೋಜನೆಗಳನ್ನು ಅವರು ಅವರ ಅವಧಿಯಲ್ಲಿ ತೆಗೆದುಕೊಂಡಿದ್ರು. ಮಾಜಿ ಸಂಸದರು ಡಿಕೆ ಸುರೇಶ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮನಮೋಹನ್ ಸಿಂಗ್ ಅವರ ನಿಧನದ ವಾರ್ತೆ ತಮ್ಮ ಗಮನಕ್ಕೆ ಬಂದಿದೆ, ಏನ್ ಹೇಳ್ತೀರಿ ಮೊದಲೇದಾಗಿ ಅವರ ಬಗ್ಗೆ? ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಸರ್ ರೈಟ್, ಸಂಪರ್ಕ ಸಾಧ್ಯವಾಗಿಲ್ಲ. ಎಲ್ಲ ನಾಯಕರು ಈಗ ಸದ್ಯ ದೆಹಲಿಯತ್ತ ಹೊರಡುವಂತಹ ನಿಟ್ಟಿನಲ್ಲಿ ಇರೋದ್ರಿಂದಾಗಿ ಬಹುಶಃ ಸಂಪರ್ಕಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಕಾಣುತ್ತೆ. ಮುಂದಿನ ಹಂತಗಳಲ್ಲಿ ಅವರು ಲಭ್ಯವಾಗ್ತಾರೆ. ಸದ್ಯ ಎಲ್ಲರೂ ಕೂಡ ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಸಂತಾಪ ಸೂಚಿಸುವಂತಹ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಓಕೆ, ಮಾಜಿ ಸಂಸದರು ಡಿಕೆ ಸುರೇಶ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಹೇಗೆ ನೆನಪು ಮಾಡ್ಕೊಳ್ತೀರಿ ಮನಮೋಹನ್ ಸಿಂಗ್ ಸರ್? ಬಹುಶಃ ಇವತ್ತು ಈ ದೇಶದ ಭಾರತದ ಆರ್ಥಿಕ ಪರಿಸ್ಥಿತಿ ಪ್ರತಿಯೊಬ್ಬ ಭಾರತೀಯನು ಕೂಡ ಇವತ್ತು ನೆಮ್ಮದಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಾಕಿಕೊಟ್ಟಂತ ದಾರಿನಲ್ಲಿ ನಾವೆಲ್ಲರೂ ಕೂಡ ನಡೀತಾ ಇದ್ದೇವೆ. ಆರ್ಥಿಕವಾದಂತ ಸುಭದ್ರವಾದ ಬುನಾದಿಯನ್ನ ಹಾಕಿಕೊಟ್ಟಂತವರು. ಬಹುಶಃ ಅವರು ಅಧಿಕಾರವನ್ನ ವಹಿಸಿಕೊಂಡಂತ ಸಂದರ್ಭದಲ್ಲಿ ಭಾರತದ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿರ್ಲಿಲ್ಲ. ತದನಂತರದಲ್ಲಿ ಅವರು ತೆಗೆದುಕೊಂಡಂತ ತೀರ್ಮಾನಗಳು, ನಿರ್ಣಯಗಳು, ಅವ್ರು ಮಾಡಿದಂತ ಕಾನೂನುಗಳು ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಇಡೀ ಪ್ರಪಂಚ ತಿರುಗೋ ಹಾಗೆ ಮಾಡ್ತು. ಇಡೀ ಪ್ರಪಂಚ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದ್ದಂತ ಸಂದರ್ಭದಲ್ಲಿ ಭಾರತ ದೇಶ ಪ್ರಜ್ವಲಿಸ್ತಾ ಇತ್ತು. ಇವತ್ತು ಕರ್ನಾಟಕ ಕೂಡ ಅವರು ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಈ ದೇಶದ ಅನೇಕ ಕಾನೂನುಗಳನ್ನ, ಆರ್ಥಿಕ ಬದಲಾವಣೆಯನ್ನ ತರಲಿಕ್ಕೆ, ಜನರಿಗೆ ಒಂದಷ್ಟು ಅನುಕೂಲಗಳನ್ನ ಮಾಡ್ಲಿಕ್ಕೆ ಸಾಕಷ್ಟು ಕಾನೂನುಗಳನ್ನ, ಕಾರ್ಯಕ್ರಮಗಳನ್ನ ಕೊಟ್ಟಂತವ್ರು. ಅದ್ರ ಜೊತೆನಲ್ಲಿ ಬೆಂಗಳೂರಿಗೂ ಕೂಡ ಅನೇಕ ಯೋಜನೆಗಳನ್ನ ಕೊಟ್ಟಂತವ್ರು. ಇವತ್ತೇನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ನಮ್ಮ ಮೆಟ್ರೋ ಏನು ಚಾಲನೆಯಲ್ಲಿದೆ, ಜೊತೆಗೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಇರ್ಬೋದು, ನೆಲಮಂಗಲ ಫ್ಲೈಓವರ್ ಇರ್ಬೋದು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗ್ತಕ್ಕಂತ ಫ್ಲೈಓವರ್ಗಳಿರ್ಬೋದು, ನರಮ್ ಯೋಜನೆಯನ್ನ ಜಾರಿಗೆ ತಂದು ಬೆಂಗಳೂರಿಗೆ ಸಾಕಷ್ಟು ಹೊಸ ರೂಪವನ್ನ ಕೊಟ್ಟಂತ ಒಂದು ಕೀರ್ತಿ, ಬಡವರಿಗೆ ಮನೆಗಳನ್ನ ಕೊಡುವಂತ, ನಿರ್ಮಾಣ ಮಾಡುವಂತ ತೀರ್ಮಾನ, ಜೊತೆಗೆ ರೈತರ ಸಾಲ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಮಾಡಿದಂತ ಕೀರ್ತಿ, ಉದ್ಯೋಗ ಖಾತ್ರಿ ಯೋಜನೆಯನ್ನ ಅನುಷ್ಠಾನ ಮಾಡಿ ಮನ್ರೇಗಾ ಮುಖಾಂತರ ಇಡೀ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಉದ್ಯೋಗಗಳನ್ನ ಸೃಷ್ಟಿ ಮಾಡತಕ್ಕಂತ ಒಂದು ಕೆಲಸ, RTI ಮುಖಾಂತರ ಇಡೀ ಒಂದು ಆಡಳಿತ ವ್ಯವಸ್ಥೆಯನ್ನ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ಸಾರ್ವಜನಿಕರಿಗೆ ತಿಳಿಸ್ಕೊಡ್ತಕ್ಕಂತ ಹಕ್ಕನ್ನ ಕೊಟ್ಟಂತ ಒಂದು ಕೀರ್ತಿ, ಜೊತೆಗೆ ರೈಟ್ ಟು ಎಜುಕೇಶನ್ ಅಂತ ಹೇಳಿ ಕಾರ್ಯಕ್ರಮವನ್ನ ಕೊಟ್ಟು ಎಲ್ರಿಗೂ ಕೂಡ ಸಮಾನವಾದಂತ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿದಂಥದ್ದು, ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಸೆಲ್ಫ್ ಹೆಲ್ಪ್ ಗ್ರೂಪ್ ಗಳನ್ನ ರಚನೆ ಮಾಡ್ಲಿಕ್ಕೆ ಸಾಕಷ್ಟು ಹಣವನ್ನ ಕೊಟ್ಟಂತ, ಇಡೀ ದೇಶದಲ್ಲಿ NRLM ಅಂತ ಹೇಳಿ ಕಾರ್ಯಕ್ರಮವನ್ನ ರೂಪಿಸಿದಂತ ಒಂದು ಕೀರ್ತಿ, ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಂತ ಹೇಳಿ NHM ಅಂತ ಹೇಳಿ ಕಾರ್ಯಕ್ರಮವನ್ನ ಕೊಟ್ಟಂತದ್ದು. ನೆನ್ಸ್ಕೊಳ್ತಾ ಹೋಯ್ತು ಅಂತ ಹೇಳಿದ್ರೆ ಅವ್ರು ಕೊಟ್ಟಂತ ಕಾರ್ಯಕ್ರಮಗಳಿಗೆ ಪ್ರಚಾರ ಇರ್ಲಿಲ್ಲ, ಆದ್ರೆ ಕಾರ್ಯಕ್ರಮಗಳು ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ನಗರ ಪ್ರದೇಶದಲ್ಲಿ ಅನುಷ್ಠಾನ ಆಗಿತ್ತು.
ಅವರ ಚಿಂತನೆಗಳು ಪ್ರತಿಯೊಬ್ಬರಿಗೂ ಕೂಡ ತಲುಪುವಂತ ಕೆಲಸ ಇವತ್ತು ಆಗಿತ್ತು. ಇವತ್ತೇನು ನಾವು DBT ಟ್ರಾನ್ಸ್ಫರ್ಸ್ ಅನ್ನು ನೋಡ್ತಾ ಇದ್ದೇವೆ, ಅದಕ್ಕೆ ಕಾರಣಕರ್ತರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಇವತ್ತು ಆಧಾರ್ ಕಾರ್ಡ್ ಏನು ಲಿಂಕ್ ಮಾಡ್ತಾ ಇದೀವಿ, ಆಧಾರ್ ಕಾರ್ಡ್ ಅನ್ನು ನಾವೇನು ಉಪಯೋಗಿಸ್ತಾ ಇದೀವಿ, ಅದಕ್ಕೆ ಕಾರ್ಯಕ್ರಮವನ್ನು ರೂಪಿಸುವಂತವ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅವರನ್ನ ಎಷ್ಟು ಯಾವ ವಿಚಾರಗಳಲ್ಲಿ ಯಾರ ವಿಚಾರದಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ಬಹುಶಃ ನಾವು ಪದಗಳು ಸಾಕಾಗೋದಿಲ್ಲ. ಆರ್ಥಿಕ ತಜ್ಞನಾಗಿ ಈ ದೇಶದ ಒಬ್ಬ ಭಾರತೀಯ ಪ್ರಜೆಯಾಗಿ ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಭಾರತದ ಭಾರತೀಯರು ಅಂತ ಹೇಳಿದ್ರೆ ತಲೆ ಎತ್ತಿ ನಿಲ್ಲುವಂತ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದಂತ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ತದೆ. ಅವರನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಬಹುಶಃ ಅವರ ಕುಟುಂಬದವ್ರು ಮಾತ್ರ ಕಳ್ಕೊಂಡಿಲ್ಲ, ಪ್ರತಿಯೊಬ್ಬ ಭಾರತೀಯನೂ ಕೂಡ ಒಂದು ಅವರ ಏನು ಹಾಕಿಕೊಟ್ಟಂತ ದಾರಿ, ಅವರು ಮಾಡಿದಂತ ಕಾರ್ಯಕ್ರಮಗಳು ಇವತ್ತು ನಮ್ಮನ್ನ ತಬ್ಬಲಿ ಮಾಡಿದೆ ಅಂತ ಹೇಳಿ ನಾನಾದ್ರೂ ಭಾವಿಸ್ತೇನೆ. ಬಹುಶಃ ಅವರ ದಾರಿನಲ್ಲಿ ನಾವೆಲ್ಲರೂ ಕೂಡ ಸಾಗ್ಬೇಕಾಗಿದೆ. ಈ ದೇಶದ ಒಗ್ಗಟ್ಟನ್ನ, ಐಕ್ಯತೆಯನ್ನ, ಈ ದೇಶದ ಪ್ರಗತಿಯನ್ನ ರಾಜಕೀಯ ಹೊರತುಪಡಿಸಿ ಮಾಡಿದಂತ ಒಬ್ಬ ಶ್ರೇಷ್ಠ ನಾಯಕ ನಮ್ಮ ಜೊತೆನಲ್ಲಿ ಇಲ್ಲ ಅಂತಕ್ಕಂಥದ್ದು ನಾವಿವತ್ತು ಎಲ್ರಿಗೂ ಕೂಡ, ನಮ್ಮೆಲ್ರಿಗೂ ಕೂಡ ನೋವಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನ ಭಗವಂತ ಕೊಡ್ಲಿ, ಅವ್ರ ಕುಟುಂಬಕ್ಕೆ ಬರ್ಸುವಂತ ಅಭಿಮಾನಿಗಳಿಗೆ ಬರ್ಸುವಂತ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. DK ಸುರೇಶ್ ಅವರು ಮಾಜಿ ಸಂಸದರು, ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಮನಮೋಹನ್ ಸಿಂಗ್ ಅವರ ಹಲವಾರು ಸಾಧನೆಗಳ ಬಗ್ಗೆ ಮೆಲುಕು ಹಾಕಿದ್ರು.